ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಕಾಂಬ್ಕರ್. ಇದು ಭಾನುವಾರದ ಬಿಗ್ ನ್ಯೂಸ್. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ದುಬೈಯಲ್ಲಿ ಬಿಜೆಪಿಯಿಂದ ಅದರಲ್ಲೂ ಒಬ್ಬರು ಕೇಂದ್ರದ ಪ್ರಭಾವಿ ಮಂತ್ರಿಯಿಂದ ಮೆಗಾ ಆಪರೇಷನ್ ಆಗ್ತಾ ಇದೆಯಾ? ಏನಿದು ಹಾಗಾದರೆ ಲೆಕ್ಕಾಚಾರ? 3 ಜನ ಒಟ್ಟು ಬಿಜೆಪಿಯ ಸೆಂಟ್ರಲ್ ಲೀಡರ್ಶಿಪ್ ಅಂತ ಬಂದಾಗ 3 ಜನರ ಹೆಗಲಿಗೆ ಈ ಜವಾಬ್ದಾರಿ ಹಾಕಲಾಗಿದೆ ಅನ್ನೋ ಸುದ್ದಿ ಬರ್ತಾ ಇದ್ದು. ಏನಿದು ದುಬೈ ಲಿಂಕು? ಏನಿದು DK ಶಿವಕುಮಾರ್ ಸುತ್ತ ನಡೀತಾ ಇರುವಂತಹ ಕಾರ್ಯಾಚರಣೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಬಹಿರಂಗವಾಗಿ ಸ್ಫೋಟವಾಗ್ತಿದೆ. ಸಿದ್ದರಾಮಯ್ಯ ಮತ್ತು DK ನಡುವಿನ ಈ ಜಟಾಪಟಿ ಬೀದಿಗೆ ಬಿದ್ದಾಗಿದೆ ಅಲ್ವಾ? ಈ ಹೊತ್ತಲ್ಲಿ ಏನು ನಡೀತಾ ಇದೆ ಅಸಲಿಗೆ? ನವೆಂಬರ್ ಹತ್ತಿರ ಬರ್ತಾ ಇದೆ. ಏನಾಗುತ್ತೆ ನೋಡಿ ಅಂತ BJP ಅವ್ರು ಹೇಳ್ತಿದ್ದ ಸಮಯ, DK ಕ್ಯಾಂಪ್ನವ್ರು ಹೇಳ್ತಿರುವ ಸಮಯ ಎಲ್ಲ ಹತ್ತಿರ ಬರ್ತಾ ಇದೆಯಲ್ವ? ತುಂಬ ಏನಿಲ್ಲ ಅಂದರೆ ಏನೇ ಆಗಬೇಕು ಅಂದರೂ ಒಂದು 6 ತಿಂಗಳ ಮುಂಚೆ ಶುರು ಆಗಬೇಕು. ಸೊ ನವೆಂಬರ್ ದೂರ ಇದೆ ಅನಿಸಿದ್ರು ಅವ್ರಿಗೆ ಹತ್ರನೇ. ಈ ಹೊತ್ತಲ್ಲಿ ದುಬೈಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ಲಾಸ್ಟ್. ಈಗ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ಹಂತಕ್ಕೆ ತಲುಪಿದೆ ಅಧಿಕಾರ ಹಂಚಿಕೆ ವಿಚಾರ ಅನ್ನೋದು ನೋಡ್ತಾ ಇದ್ವಿ. ಮೊನ್ನೆ ಅಷ್ಟೇ DK ಶಿವಕುಮಾರ್ ಅವರು ತನ್ನ ಇಲಾಖೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಿದ್ದರಾಮಯ್ಯನವರು ಅದು ಹೆಂಗೆ ಕೈಯಾಡಿಸ್ತಾರೆ ಅಂತ ಬಹಿರಂಗವಾಗಿ ಗುಡುಗಿದ್ರು. ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ನನ್ನ ಇಲಾಖೆ ಅಧಿಕಾರಿಗಳನ್ನು ನನ್ನ ಟಿಪ್ಪಣಿ ಇಲ್ಲದೆ ನೀವು ವರ್ಗಾಯಿಸಬಾರದು. ಈ ಮಾತು ಆರಂಭದಲ್ಲಿ ಸರ್ಕಾರ ಬಂದಾಗಲೇ ಅದನ್ನು ಟಿಪ್ಪಣಿ ಬರೆದಿದ್ದಾಗಿದೆ. ಯಾಕೆ ಪಾಲಿಸಲಿಲ್ಲ ನೀವು ಅಂತ ಮುಗಿಬೀಳ್ತಾರೆ. ನಮ್ಮ ಇಲಾಖೆಯಲ್ಲಿ ಎಂಜಿನಿಯರ್ಸ್ ಇಲ್ಲ, ಅದು ಹೆಂಗೆ ಲೋಕೋಪಯೋಗಿ ಇಲಾಖೆ ಇನ್ನೊಂದಕ್ಕೆ ಕಳಿಸ್ತೀರ? ಅದು ಲೋಕೋಪಯೋಗಿ ಇಲಾಖೆ ಅಂದರೆ ಇನ್ನೂ ಕಣ್ಣು ಕೆಂಪಾಗತ್ತೆ. ಸತೀಶ್ ಜಾರಕಿಹೊಳಿ ಅವ್ರಿಗೂ DK ಶಿವಕುಮಾರ್ ಅವ್ರಿಗೂ ಏನು ನಡೀತಿದೆ ಅನ್ನೋದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಸೊ ಆ ಎತ್ತಂಗಡಿ ವಿಷಯಕ್ಕೆ ನಡೆದ ಜಟಾಪಟಿ ಅಲ್ಲ, ಅದು ಯಾವ ಹಂತಕ್ಕೆ ಹೋಗಿದೆ ಯುದ್ಧ ಅನ್ನೋದು ಕಾಣಿಸ್ತಾ ಇದೆ. ಯಾಕಂದರೆ ಅಧಿಕಾರ ಹಂಚಿಕೆ 2 ವರ್ಷ ಪೂರೈಸಿದೆ ಸಿದ್ದರಾಮಯ್ಯನವರು CM ಆಗಿ. ಸೊ ಅವರ ಅವಧಿ 2.5 ವರ್ಷ ಅನ್ನೋದೇ ಆದರೆ ಆ ಸಮಯ ಮುಗಿತಾ ಬಂತು. ಇನ್ನೊಂದು 4-5 ತಿಂಗಳಲ್ಲೆಲ್ಲ ಬದಲಾಗಬೇಕು ಅನ್ನೋದಲ್ವ? ಪಟ್ಟು ಹಿಡಿದು ಕೂತಿರೋ. ಈಗ ಸಿಕ್ಕಿದ್ರೆ ಸಿಕ್ಕಂಗೆ, ಇಲ್ಲ ಕೈ ತಪ್ಪು ಹೋದಂಗೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು DK ಶಿವಕುಮಾರ್ ಅವ್ರಿಗೆ. ಮತ್ತು ಅವ್ರಿಗೆ ಒಳಿತನ್ನು ಬಯಸ್ತಾ ಇರುವಂಥ ಗುರುಗಳು ಕೂಡ ಇದು ರೈಟ್ ಟೈಮ್ ಅನ್ನುವಂಥ ಸಂದೇಶ ಕೊಟ್ಟಾಗಿದೆ. ಇಷ್ಟೆಲ್ಲ ಆದಮೇಲೆ DK ಶಿವಕುಮಾರ್ ಅವರು ಸುಮ್ಮನಿರ್ತಾರ? ಶತಪ್ರಯತ್ನದಲ್ಲಿದ್ದಾರೆ CM ಆಗೋದಕ್ಕೆ. ಏನಾದರೂ ಆಗಲಿ ನಾನು CM ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಸಿದ್ದು ಬಣದ ಸೀನಿಯರ್ ಮಿನಿಸ್ಟರ್ಸು. ಈಗ ಏನಾದರೂ DK ಶಿವಕುಮಾರ್ ಕಡೆನೇ ಬಾಣ ಹೋಗ್ತಿದೆ. CD ಕೇಸು ಅಂದರು, ನೇರವಾಗಿ BJP DK ಶಿವಕುಮಾರ್ ಅನ್ನೋ ರೀತಿ ಆರೋಪ ಮಾಡೋ ರೀತಿ ಅವಕಾಶ ಆಯಿತು. ಸೆಷನ್ನಲ್ಲೇ ಬ್ಲಾಸ್ಟ್ ಆಯಿತು. ಕಾಂಗ್ರೆಸ್ನವ್ರು ಹೇಳಲ್ಲ, ಬಟ್ BJP ಅವ್ರ ಬಾಯಲ್ಲಿ ಬರುತ್ತೆ. ಈ ಕಡೆ ರಮ್ಯಾ ರಾವ್ ಕೇಸು, ಪರಮೇಶ್ವರ್ ಮೇಲೆ ED ದಾಳಿಯಿಂದ ಹಿಡಿದು ಒಬ್ಬರ ಕಾಲು ಒಬ್ಬರು ಎಳೆತಿದ್ದಾರೆ ಅನ್ನೋ ತನಕ ವಿಷಯಗಳು ಹೊರಗಡೆ ಬಂದು ಅಷ್ಟರ ಮಟ್ಟಿಗೆ ಈಗ DK ಶಿವಕುಮಾರ್ ಅವರು ಟಾರ್ಗೆಟ್ ಆಗ್ತಿದ್ದಾರೆ. DK ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ ಹೈಕಮಾಂಡ್ ಮೂಲಕ ಅನ್ನೋದು ಕ್ಲಿಯರ್ ಆಗ್ತಿದೆ. ಇವರೆಲ್ಲರ ಈ ತೊಳಲಾಟ ನೋಡ್ತಾ ಇದ್ರೆ, ಸೀನಿಯರ್ ಮಿನಿಸ್ಟರ್ಸ್ ಮುಗಿ ಬೀಳ್ತಿರೋದನ್ನು ನೋಡ್ತಿದ್ರೆ DK ಏನೋ ಮಾಡೋಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹರಿಪ್ರಸಾದ್ ಅವ್ರ ಮನೆಗೆ ಸಿದ್ದರಾಮಯ್ಯನವ್ರು ಏಕಾಏಕಿ ಇಷ್ಟು ವರ್ಷ ಇಲ್ದಿರೋದು ಹೋಗ್ತಾರೆ ಅಂದರೆ ಅದು ಮಂಗಳೂರು ಗಲಾಟೆ ಮಾತಾಡೋಕ್ಕೆ ಮನೆಗೇ ಹೋಗ್ಬೇಕಂತಿಲ್ಲ. ಅದೆಲ್ಲವೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಏನಾಗ್ತಿದೆ ಸರ್ಕಾರದಲ್ಲಿ ಅನ್ನೋದು. ಈ ಹೊತ್ತಲ್ಲಿ ದುಬೈಯಿಂದ ಒಂದು ನ್ಯೂಸ್ ಬರ್ತಿದೆ ನೋಡಿ. ದುಬೈಯಲ್ಲಿ ಏನೋ ಒಂದು ಡೀಲ್ ಆಗ್ತಿದೆಯಂತೆ. ದುಬೈಗೆ ಇತ್ತೀಚೆಗೆ ಯಾರ್ಯಾರು ಪ್ರವಾಸಕ್ಕೆ ಹೋಗಿ ಬಂದಿದ್ರು ಅನ್ನೋದನ್ನು ನೆನಪು ಮಾಡ್ಕೊಳ್ಳೋಣ. ಅದು ಬಿಡಿ, ಇವರೇ ಡೈರೆಕ್ಟ್ ಡೀಲ್ಗೆ ಇಳಿಯಲ್ಲ, ಬೇರೆಯವ್ರ ಮೂಲಕ ಆಗುತ್ತೆ. ಒಬ್ಬರು ಇಂಡಸ್ಟ್ರಿಯಲಿಸ್ಟು, ಟಾಪ್ ಇಂಡಸ್ಟ್ರಿಯಲಿಸ್ಟ್ ಮೂಲಕ ಮಾತುಕತೆ ಆಗ್ತಾ ಇದೆ. ಮಾತುಕತೆಗಿಳಿದವ್ರು ಬೇರೆ ಯಾರು ಅಲ್ಲ, ರಾಜನಾಥ್ ಸಿಂಗ್ ಅವರು ಅಂತ ಸುದ್ದಿಗಳು ಬರ್ತಿವೆ. ಇಂಥ ಚರ್ಚೆ ಈಗ ಆಗ್ತಿರೋದು, ರಿಪೋರ್ಟ್ಗಳಾಗ್ತಿರೋದು ರಾಜನಾಥ್ ಸಿಂಗ್ ಅವರು ಮತ್ತು ನಿತಿನ್ ಗಡ್ಕರಿ ಅವರು ಕೂಡ ಕೆಲವು ಕಡೆ ಆಪರೇಟ್ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ. ಅಂದರೆ ಪ್ರಯತ್ನ ನಡೀತಿರುತ್ತೆ, ಆಪರೇಷನ್ ನಡೀತಿರುತ್ತೆ. ಅದು ಸಕ್ಸಸ್ ಆಗುತ್ತಾ ಬಿಡುತ್ತಾ ಅನ್ನೋದು ಇಲ್ಲಿ ಆಗುವ ಬೆಳವಣಿಗೆ ಮೇಲೆ, ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಡ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. 2 ಆಪರೇಷನ್ಗೆ ಚಾಲನೆ ಕೊಟ್ಟಿದೆ BJP ಹೈಕಮಾಂಡ್ ಅನ್ನೋ ಸುದ್ದಿ. ಇನ್ನೊಂದು ಆಪರೇಷನ್ ಯಾವುದು ಅದನ್ನು ನೋಡೋಣ. ಮೊದಲನೇದಾಗಿ ದುಬೈಯಲ್ಲಿ ಇಂಡಸ್ಟ್ರಿಯಲಿಸ್ಟ್ ಮೂಲಕ ಅಜ್ಞಾತ ಸ್ಥಳಗಳಲ್ಲಿ, ಅಂದರೆ ಯಾವುದು ಅಜ್ಞಾತ ಮೂಲ ಅಂದರೆ ಎಲ್ಲೂ ಲಿಂಕ್ ಹೊರಗಡೆ ಬರದಂತೆ ತುಂಬ ಸೀಕ್ರೆಟಾಗಿ ಮಾಡ್ತಿರ್ತಾರೆ. ಆದರೂ ಕೆಲವೊಂದು ವಿಚಾರಗಳು ಹೊರಗಡೆ ಬಂದು ಬಿಡ್ತವೆ. ಅದೇ ರೀತಿ ಸುದ್ದಿ ಬಂದಿದೆ. ರಾಜನಾಥ್ ಸಿಂಗ್ ಅವರು ಚರ್ಚೆ ಮಾಡಿದ್ದಾರಂತೆ DK ಶಿವಕುಮಾರ್ ಅವ್ರಿಗೆ ಸಂಬಂಧಪಟ್ಟಂತೆ. ನೇರವಾಗಿ DK ಶಿವಕುಮಾರ್ ಹೋಗಿ ಮೀಟ್ ಆಗಿದ್ದಾರೆ ಆ ಥರ ಅಲ್ಲ.
ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆಯಂತೆ. ಅಕಸ್ಮಾತ್ ಸಿದ್ದರಾಮಯ್ಯನವರು ನವೆಂಬರ್ ಬಂದರೂ ಬಿಟ್ಟುಕೊಡ್ಲಿಲ್ಲಪ್ಪ, ಆಗೇನು ಮಾಡೋದು? ಡಿ ಕೆ ಶಿವಕುಮಾರ್ ಅವರು 40 ಶಾಸಕರೊಂದಿಗೆ ಕಿತ್ತೆದ್ದು ಬರುವಂಥ ಶಕ್ತಿಯುಳ್ಳವರಾಗಿದ್ದಾರೆ. ಕನಿಷ್ಠ 40-45 ಶಾಸಕರನ್ನು ಕರ್ಕೊಂಡು ಬರಬಹುದು. ಅವರು ಸಿಟ್ಟಾಗಿರೋರು ಇದ್ದೇ ಇರ್ತಾರೆ. ಕ್ಯಾಂಪು ಮತ್ತೊಂದು ಅಥವಾ ಅಧಿಕಾರದಾಸಿ ಏನಾದರೂ ಇರಬಹುದು, ಬಂದೇ ಬರ್ತಾರೆ. ಆ ರೀತಿಯದೊಂದು ತಯಾರಿ 6 ತಿಂಗಳ ಮೊದಲೇ ಶುರುವಾಗಿದೆ ದುಬೈಯಲ್ಲಿ ಅನ್ನುವಂಥ ಒಂದು ಸುದ್ದಿ ಸದ್ದು ಮಾಡ್ತಾ ಇದೆ. ಸೊ ಈ ಆಪರೇಷನ್ ಜವಾಬ್ದಾರಿಯನ್ನು ಸೆಂಟ್ರಲ್ ಮಿನಿಸ್ಟರ್ಗಳೇ ಹೊತ್ತುಕೊಂಡಿದ್ದಾರೆ ಅನ್ನೋ ಮಟ್ಟಿಗೆ ಸುದ್ದಿಗಳಿವೆ. ಕಾದು ನೋಡ್ಬೇಕು, ಇದೆಲ್ಲ ನಿಜವಾದಾಗ ಪಕ್ಕಾ ಸುಳಿವು ಸಿಗುತ್ತೆ. ಯಾರು ಆಪರೇಷನ್ ಮಾಡಿದ್ರು, ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ರು ಅನ್ನೋದು. ಸದ್ಯ ಕೇಳಿ ಬರ್ತಿರೋದು ಈ ಹೆಸರುಗಳು. ಯಾಕಂದರೆ ಕರ್ನಾಟಕ ಪಾಲಿಟಿಕ್ಸ್ ತುಂಬ ಚೆನ್ನಾಗಿ ಬಲ್ಲವರಾಗಬೇಕಲ್ಲ, ರಾಜನಾಥ್ ಸಿಂಗ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತದು. ಈ ಕಡೆ ಇನ್ನೊಂದು ಆಪರೇಷನ್ ಅನ್ನು ಚಾಲನೆಯಲ್ಲಿ ಇಡಲಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರೇ CM ಆಗಿ ಉಳ್ಕೊಂಡ್ರೆ ಈ ಒಂದು ಆಪ್ಷನ್ ಡಿ ಕೆ ಶಿವಕುಮಾರ್ ಅವ್ರನ್ನ ಸೆಳೆಯೋದು ವಿತ್ ಅವರ ಟೀಮ್ ಮೆಂಬರ್ಸ್ ಜೊತೆಗೆ. ಇಲ್ಲಪ್ಪ, ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಟೇ ಕೊಟ್ಟು ಬಿಡ್ತಾರೆ. ಹೈಕಮಾಂಡ್ ಒತ್ತಡದಿಂದಾಗಿ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಕೆಳಗಿಳಿಯುವ ಸ್ಥಿತಿ ಬಂದರೆ ಆಗೇನು ಮಾಡ್ತಾರೆ? ಸೋನಿಯಾ ಗಾಂಧಿ ಅವರ ಅಥವಾ ರಾಹುಲ್ ಗಾಂಧಿ ಅವ್ರ ಕಡೆಗೆ ಮಾತು ಕೊಟ್ಟಿದ್ವಿ ಅನ್ನೋ ಕಾರಣಕ್ಕೆ ಒಪ್ಪು ಬಿಟ್ರಪ್ಪ. ಆಗೇನು ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿದ್ದೇ ಹೌದಾದರೆ ಒಂದು ಕ್ಷಣವೂ ನಿಲ್ಲಲ್ಲ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್. ಅದರಲ್ಲಿ ಡೌಟೇ ಇಲ್ಲ. ಡಿ ಕೆಯನ್ನು ಈಗಲೇ ಅವ್ರಿಗೆ DCM ಆಗಿ ಒಬ್ಬರು KPCC ಅಧ್ಯಕ್ಷರಾಗಿ ಪವರ್ಫುಲ್ ಜಾಗದಲ್ಲಿರುವಂಥ ಡಿ ಕೆಯನ್ನೇ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಈಗಾಗಲೇ ತಮ್ಮದೇ ಟೀಮು, ಮೀಟಿಂಗ್ಸು, ಡಿನ್ನರ್ ಪಾಲಿಟಿಕ್ಸು ಅದು ಇದು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ, ನೋಡ್ತಾ ಇದ್ದೀವಿ. ಓಪನ್ ಆಗಿ ಬೆಳಗಾವಿ ರಾಜಕಾರಣದಲ್ಲಿ ತಲೆ ಹಾಕಬೇಡಿ ಅಂತ ಮೆಸೇಜ್ಗಳನ್ನು ಕೊಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅಲ್ವಾ. ಸುಮಾರು ಅವರು ಒಂದು 35-40 ಜನ ಶಾಸಕರ ಟೀಮ್ ಕಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಪ್ರಯತ್ನ ಆಗ್ತಿದೆ. ಇದಲ್ದಿದ್ರೆ ಆ ಆಪ್ಷನ್ ಎರಡರೊಳಗೊಂದು ಆಗೇ ಆಗುತ್ತಾ ಕರ್ನಾಟಕ ಪಾಲಿಟಿಕ್ಸಲ್ಲಿ? ಯಾವುದಾದ್ರೂ ಒಂದು ಆಪರೇಷನ್ ಆಗಬೇಕು ಅನ್ನೋ ರೀತಿಲಿ. ಮತ್ತು ಅದು ಎರಡೂ ಎಕ್ಸ್ಟ್ರೀಮು. ಡಿ ಕೆ CM ಆದರೂ ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಸತೀಶ್ ಬಣ ಸಿಡಿದೇಳುತ್ತೆ. ಅವರ ಸಂಪರ್ಕದಲ್ಲಿ ಪ್ರಮೋದ್ ಸಾವಂತ್ ಗೋವಾ CM ಮತ್ತು ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ ಅನ್ನೋ ವಿಚಾರ. ಆಗಾಗ HD ಕುಮಾರಸ್ವಾಮಿ ಅವರು ಪ್ರಮೋದ್ ಸಾವಂತ್ ಅವ್ರ ಹೆಸರು ಹೇಳ್ತಿರ್ತಾರೆ. ಈಗ BJP JDS ನಡುವೆ ಎಲ್ಲ ಅಂದುಕೊಂಡಂಗಿಲ್ಲ, ಆದರೂ ಅಂಥ ಸಮಯ ಬಂದರೆ ಒಂದಾಗ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಆಮೇಲೆ ಎಲೆಕ್ಷನ್ ಬಂದಾಗ ಬೇರೆ ಕಥೆ ನೋಡ್ಕೊಳ್ಳೋಣ. ಬಟ್ ಈಗಿರುವಂಥ ಸಮಯದಲ್ಲಿ ಅಧಿಕಾರ ಸಿಗುತ್ತಲ್ಲ ಅಂದಾಗ ಒಂದಾಗ್ಬಿಡ್ತಾರೆ. ಮೇಲ್ನೋಟಕ್ಕಂತೂ ಮೈತ್ರಿ ಇದೆ, ಒಬ್ರನ್ನೊಬ್ರು ವಹಿಸ್ಕೊಂಡು ಮಾತಾಡುವಷ್ಟಿದ್ದಾರೆ. ಬಟ್ ಒಳಗೊಳಗೆ ಸಮಸ್ಯೆ ಆಗಿದೆ. ಪ್ರಮೋದ್ ಸಾವಂತ್ ಅವರು ಮತ್ತು ದೇವೇಂದ್ರ ಫಡ್ನವೀಸ್ ಅವರು ಸತೀಶ್ ಜಾರಕಿಹೊಳಿ ಸಂಬಂಧಪಟ್ಟಂತೆ ಮೈತ್ರಿ ಇಲ್ಲಿ ಕಾಪಾಡ್ಕೊಂಡು ಹೋಗೋದಿಕ್ಕೆ ಸಂಬಂಧಪಟ್ಟಂತೆ ಟಾಸ್ಕನ್ನು ತಗೊಂಡಿದ್ದಾರೆ. ತುಂಬ ಮೊದಲೇ ಈ ಆಪರೇಷನ್ ಶುರು ಮಾಡಿದ್ರೆ ಯಶಸ್ವಿಯಾಗಿ ಸಂಘಟಿತವಾಗಿ ಜಾರಿಗೆ ತರಬಹುದು ಅನ್ನೋದು ಪ್ಲ್ಯಾನ್. ಏಕಾಏಕಿ ಇಲ್ಲೇನೋ ಆಯಿತು ಅಂದಾಗ ಕೈ ಹಾಕಿಬಿಟ್ರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು ಕಷ್ಟ ಆಗುತ್ತೆ. ಆ ಆಪರೇಷನ್ ಫಲ ಕೊಡೋಕ್ಕಿಂತ ಮಾನ ಮರ್ಯಾದೆ ತೆಗೆಯೋದೇ ಚಾನ್ಸ್ ಜಾಸ್ತಿ ಇರುತ್ತಲ್ಲ. ಹಾಗಾಗಿ ತುಂಬ ದಿನಗಳಿಂದ ಅವ್ರ ಟೀಮನ್ನು ಗಟ್ಟಿ ಮಾಡೋದಕ್ಕೆ ಅಲ್ಲಿಂದಲೂ ಸಹಕಾರ ಬಂದು ಮೀಟಿಂಗ್ಗಳು, ಚಾಟಿಂಗ್ಗಳು ಎಲ್ಲ ಆಗ್ತಿವೆ ಅನ್ನೋ ಸುದ್ದಿ. ಗಡಿಯಲ್ಲಿ ಹೇಗೂ ದೇವೇಂದ್ರ ಫಡ್ನವೀಸ್ ಅವರು ರಮೇಶ್ ಜಾರಕಿಹೊಳಿ ಅವ್ರಿಗೆಲ್ಲ ತುಂಬ ಕ್ಲೋಸ್ ಅಲ್ಲ. ಸೊ ಸತೀಶ್ ಜಾರಕಿಹೊಳಿ ಅವ್ರನ್ನ ಆ ಮೂಲಕ ಹಿಡಿದಿಡಲಾಗ್ತಿದೆ ಅಂತ ಅವಕಾಶ ಸಮಯ ಕೂಡ ಬಂದರೆ ಇರಲಿ ಅಂತ. ನಿತಿನ್ ಗಡ್ಕರಿ ಅವ್ರನ್ನ ಒಂದ್ಸಲ ಭೇಟಿಯಾದಾಗ ಸತೀಶ್ ಜಾರಕಿಹೊಳಿ ಅವರು ಬರೀ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತೆ, ಹೆದ್ದಾರಿಗೆ ಸಂಬಂಧ, ರಸ್ತೆಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ರಾಜಕೀಯ ಮಾತೂ ಆಗಿದೆ ಅನ್ನೋದನ್ನು ಅವರೇ ಓಪನ್ ಆಗಿ ಒಪ್ಕೊಂಡಿದ್ರು. ಏನೋ ನಡೀತಿದೆಯಂತೆ ಸರ್, ಹೌದಾ ಅಂತ ಮೀಡಿಯಾಗಳು ಕೇಳಿದಾಗ ರಾಜಕಾರಣಿಗಳು ಮೀಟ್ ಆದಾಗ ರಾಜಕೀಯ ಚರ್ಚೆ ನಡೆಯುತ್ತಲ್ಲ, ಅದರಲ್ಲೇನಿದೆ ಅನ್ನೋದನ್ನು ಓಪನ್ ಆಗಿ ಹೇಳಿದರು. ಸೊ ನಿತಿನ್ ಗಡ್ಕರಿ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಅವ್ರಿಗೇನು ರಾಜಕೀಯ ಇರುತ್ತೆ ಅನ್ನುವ ಪ್ರಶ್ನೆ ಅವಾಗ ಹುಟ್ಟುಕೊಂಡಿತ್ತಲ್ವ. ಸೊ ಈ 4 ಜನ ಕರ್ನಾಟಕ ರಾಜಕಾರಣದಲ್ಲಿ ಆಗುವ ಬದಲಾವಣೆಗಳ ಸುತ್ತ ಆಪರೇಷನ್ ಜಾರಿಯಲ್ಲಿಟ್ಟಿದ್ದಾರೆ. ಕೇಂದ್ರದ 2 ಮಂತ್ರಿಗಳು ಹಾಗೆ ಮಹಾರಾಷ್ಟ್ರ CM, ಗೋವಾ CM. ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗತ್ತೆ, ಬಿಗ್ ಟ್ವಿಸ್ಟ್ ಒಂದು ಸಿಗತ್ತೆ ಅನ್ನೋದು BJP ಹೈಕಮಾಂಡ್ನ ಲೆಕ್ಕಾಚಾರ. ಹಾಗಾಗಿಯೇ ಕರ್ನಾಟಕ BJP ಲೀಡರ್ಶಿಪ್ಗೆ ಸಂಬಂಧಪಟ್ಟಂತೆ ಯಾವುದು ದೊಡ್ಡ ನಿರ್ಧಾರ ತಗೊಳ್ಳೋಕೆ ರೆಡಿ ಇಲ್ಲ ಅವರು. ವಿಜಯೇಂದ್ರ ಇಳಿಸ್ಬಿಡೋದು ಅಥವಾ ವಿಜಯೇಂದ್ರಗೆ ಅವ್ರಿಗೆ ಸಂಪೂರ್ಣ ಅಧಿಕಾರ ಅಂತ ಕೊಟ್ಟು ಬಿಡೋದು ಎರಡೂ ಆಗ್ತಾ ಇಲ್ಲ. ನೋಡೋಣ, ಸಮಯ ಬಂದಾಗ ನೋಡ್ಕೊಂಡು ನಿರ್ಧಾರ ಮಾಡೋಣ. ಸದ್ಯಕ್ಕೆ ಅವರು ಇರ್ತಾರೆ ಅನ್ನೋ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಆದಷ್ಟು ದಿನ ಮುಂದಕ್ಕೆ ತಳ್ಳುವ. ಈಗೇನೋ ಮಾಡ್ತಾರೆ ಅನ್ನೋ ಥರ ಅನ್ಸುತ್ತೆ. ರಿಪೋರ್ಟ್ ತಗೊಳ್ತಾರೆ, ಉಸ್ತುವಾರಿ ಬರ್ತಾರೆ, ಮೊನ್ನೆನೂ ಬಂದು ಹೋದರು. ಬಟ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಯಾವುದು ನಿರ್ಧಾರಕ್ಕೆ ಬರಲ್ಲ. ಅವರು ಬಂದು ಇಲ್ಲಿ ಎಲೆಕ್ಷನ್ ನಡೆಸೋದು ಮತ್ತೊಂದು ಮಾಡ್ತಿಲ್ಲ.
ಸೊ ಆದಷ್ಟು ದಿನ ಹಿಂಗೆ ತಳ್ಳೋದು, ಇನ್ನೊಂದು ವರ್ಷದ ಒಳಗಾಗಿ ಏನೋ ಒಂದು ದೊಡ್ಡ ಬೆಳವಣಿಗೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ಆದಾಗ ಈ ನಿರ್ಧಾರ ಕಷ್ಟಕರವಾಗಿ ಪರಿಣಮಿಸಬಾರ್ದು, ಇಲ್ಲಿ ತಗೊಂಡಿರೋ ನಿರ್ಧಾರ ಆ ರೀತಿ ಮ್ಯಾನೇಜ್ ಮಾಡ್ತಿದೆ BJPಯ ಲೀಡರ್ಶಿಪ್. ಸೊ ಮೊದಲೇ ಈ ಆಪರೇಷನ್ ಶುರು ಮಾಡಿದ್ರೆ ಯಶಸ್ವಿಯಾಗಿ ಸಂಘಟಿತವಾಗಿ ಜಾರಿಗೆ ತರಬಹುದು ಅನ್ನೋದು ಪ್ಲ್ಯಾನ್. ಏಕಾಏಕಿ ಇಲ್ಲೇನೋ ಆಯಿತು ಅಂದಾಗ ಕೈ ಹಾಕಿಬಿಟ್ರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು ಕಷ್ಟ ಆಗುತ್ತೆ. ಆ ಆಪರೇಷನ್ ಫಲ ಕೊಡೋಕ್ಕಿಂತ ಮಾನ ಮರ್ಯಾದೆ ತೆಗೆಯೋದೇ ಚಾನ್ಸ್ ಜಾಸ್ತಿ ಇರುತ್ತಲ್ಲ. ಹಾಗಾಗಿ ತುಂಬ ದಿನಗಳಿಂದ ಅವ್ರ ಟೀಮನ್ನು ಗಟ್ಟಿ ಮಾಡೋದಕ್ಕೆ ಅಲ್ಲಿಂದಲೂ ಸಹಕಾರ ಬಂದು ಮೀಟಿಂಗ್ಗಳು ಚಾಟಿಂಗ್ಗಳು ಎಲ್ಲ ಆಗ್ತಿವೆ ಅನ್ನೋ ಸುದ್ದಿ. ಗಡಿಯಲ್ಲಿ ಹೇಗೂ ದೇವೇಂದ್ರ ಫಡ್ನವೀಸ್ ಅವರು ರಮೇಶ್ ಜಾರಕಿಹೊಳಿ ಅವ್ರಿಗೆಲ್ಲ ತುಂಬ ಕ್ಲೋಸ್ ಅಲ್ಲ. ಸೊ ಸತೀಶ್ ಜಾರಕಿಹೊಳಿ ಅವ್ರನ್ನ ಆ ಮೂಲಕ ಹಿಡಿದಿಡಲಾಗ್ತಿದೆ ಅಂತ ಅವಕಾಶ ಸಮಯ ಕೂಡ್ ಬಂದರೆ ಇರಲಿ ಅಂತ. ನಿತಿನ್ ಗಡ್ಕರಿ ಅವ್ರನ್ನ ಒಂದ್ಸಲ ಭೇಟಿಯಾದಾಗ ಸತೀಶ್ ಜಾರಕಿಹೊಳಿ ಅವರು ಬರೀ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತೆ, ಹೆದ್ದಾರಿಗೆ ಸಂಬಂಧ, ರಸ್ತೆಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ರಾಜಕೀಯ ಮಾತೂ ಆಗಿದೆ ಅನ್ನೋದನ್ನು ಅವರೇ ಓಪನ್ ಆಗಿ ಒಪ್ಕೊಂಡಿದ್ರು. ಏನೋ ನಡೀತಿದೆಯಂತೆ ಸರ್, ಹೌದಾ ಅಂತ ಮೀಡಿಯಾಗಳು ಕೇಳಿದಾಗ ರಾಜಕಾರಣಿಗಳು ಮೀಟ್ ಆದಾಗ ರಾಜಕೀಯ ಚರ್ಚೆ ನಡೆಯುತ್ತಲ್ಲ, ಅದರಲ್ಲೇನಿದೆ ಅನ್ನೋದನ್ನು ಓಪನ್ ಆಗಿ ಹೇಳಿದರು. ಸೊ ನಿತಿನ್ ಗಡ್ಕರಿ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಅವ್ರಿಗೇನು ರಾಜಕೀಯ ಇರುತ್ತೆ ಅನ್ನುವ ಪ್ರಶ್ನೆ ಅವಾಗ ಹುಟ್ಕೊಂಡಿತ್ತಲ್ವ. ಸೊ ಈ 4 ಜನ ಕರ್ನಾಟಕ ರಾಜಕಾರಣದಲ್ಲಿ ಆಗುವ ಬದಲಾವಣೆಗಳ ಸುತ್ತ ಆಪರೇಷನ್ ಜಾರಿಯಲ್ಲಿಟ್ಟಿದ್ದಾರೆ. ಕೇಂದ್ರದ 2 ಮಂತ್ರಿಗಳು ಹಾಗೆ ಮಹಾರಾಷ್ಟ್ರ CM, ಗೋವಾ CM ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗತ್ತೆ, ಬಿಗ್ ಟ್ವಿಸ್ಟ್ ಒಂದು ಸಿಗತ್ತೆ ಅನ್ನೋದು BJP ಹೈಕಮಾಂಡ್ನ ಲೆಕ್ಕಾಚಾರ. ಹಾಗಾಗಿಯೇ ಕರ್ನಾಟಕ BJP ಲೀಡರ್ಶಿಪ್ಗೆ ಸಂಬಂಧಪಟ್ಟಂತೆ ಯಾವುದು ದೊಡ್ಡ ನಿರ್ಧಾರ ತಗೊಳ್ಳೋಕೆ ರೆಡಿ ಇಲ್ಲ ಅವರು. ವಿಜಯೇಂದ್ರ ಇಳಿಸ್ಬಿಡೋದು ಅಥವಾ ವಿಜಯೇಂದ್ರಗೆ ಅವ್ರಿಗೆ ಸಂಪೂರ್ಣ ಅಧಿಕಾರ ಅಂತ ಕೊಟ್ಟು ಬಿಡೋದು ಎರಡೂ ಆಗ್ತಾ ಇಲ್ಲ. ನೋಡೋಣ, ಸಮಯ ಬಂದಾಗ ನೋಡ್ಕೊಂಡು ನಿರ್ಧಾರ ಮಾಡೋಣ. ಸದ್ಯಕ್ಕೆ ಅವರು ಇರ್ತಾರೆ ಅನ್ನೋ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಆದಷ್ಟು ದಿನ ಮುಂದಕ್ಕೆ ತಳ್ಳುವ, ಈಗೇನೋ ಮಾಡ್ತಾರೆ ಅನ್ನೋ ಥರ ಅನ್ಸುತ್ತೆ. ರಿಪೋರ್ಟ್ ತಗೊಳ್ತಾರೆ, ಉಸ್ತುವಾರಿ ಬರ್ತಾರೆ, ಮೊನ್ನೆನೂ ಬಂದು ಹೋದರು. ಬಟ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಯಾವುದು ನಿರ್ಧಾರಕ್ಕೆ ಬರಲ್ಲ. ಅವರು ಬಂದು ಇಲ್ಲಿ ಎಲೆಕ್ಷನ್ ನಡೆಸೋದು ಮತ್ತೊಂದು ಮಾಡ್ತಿಲ್ಲ. ಸೊ ಆದಷ್ಟು ದಿನ ಹಿಂಗೆ ತಳ್ಳೋದು, ಇನ್ನೊಂದು ವರ್ಷದ ಒಳಗಾಗಿ ಏನೋ ಒಂದು ದೊಡ್ಡ ಬೆಳವಣಿಗೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ಆದಾಗ ಈ ನಿರ್ಧಾರ ಕಷ್ಟಕರವಾಗಿ ಪರಿಣಮಿಸಬಾರ್ದು, ಇಲ್ಲಿ ತಗೊಂಡಿರೋ ನಿರ್ಧಾರ ಆ ರೀತಿ ಮ್ಯಾನೇಜ್ ಮಾಡ್ತಿದೆ BJPಯ ಲೀಡರ್ಶಿಪ್. ಸೊ ಈಗ ಗಮನ ಸೆಳೀತಿರೋದು ದುಬೈಯಲ್ಲಿ ಆಗಿದೆ ಅಂತ ಹೇಳಲಾಗ್ತಿರುವ ಒಂದು ಬಿಗ್ ಮೀಟಿಂಗ್. ಅದರ ಫಲ ಏನು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.